ಸೊ ಇಲ್ಲಿವರೆಗೂ ನಾವು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಬರೋ ಎಲ್ಲ ಸೂಪರ್ ಹೀರೋ ಬಗ್ಗೆ ಕೂಡ ನಾವು ಮಾತಾಡಿದ್ದೀವಿ. ಆದರೆ ಈ ಮೂವಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೀರೋ ಬಗ್ಗೆ ನಾವು ಮಾತಾಡೇ ಇಲ್ಲ. ಆ್ಯಂಡ್ ಈ ಮೂವಿಯಲ್ಲಿ ಆ ಹೀರೋ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಸೊ ಯಾವ ಕ್ಯಾರೆಕ್ಟರ್ ಯಾಕೆ ಇಷ್ಟು ಇಂಪಾರ್ಟೆಂಟ್, ಜೊತೆಗೆ ಜೂನ್ 3 ಏನಾಯಿತು, ನಮ್ಮ ರೂಸೋ ಬ್ರದರ್ಸ್ ಅವರು ಏನೆಲ್ಲ ರಿವೀಲ್ ಮಾಡಿದ್ರು ಅಂತ ಮಾತಾಡೋಣ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬೇರೆ ಯಾರು ಅಲ್ಲ, ನಿಮ್ಮ ಫೇವ್ರೆಟ್ ದಿ ಆ್ಯಂಟ್ ಮ್ಯಾನ್. ಸೊ ಆ್ಯಂಟ್ ಮ್ಯಾನ್ ಎಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ಲಿಟ್ರಲಿ ಅವನಿಂದಾನೇ ನಮ್ಮ ಅವೆಂಜರ್ಸ್ ಟೀಮ್ ಥ್ಯಾನೋಸ್ನ ಸೋಲ್ಸೋಕ್ಕಾಗಿದ್ದು. ಆ್ಯಂಡ್ ನಿಮಗೆ ಗೊತ್ತು, ಆ್ಯಂಟ್ ಮ್ಯಾನ್ ಆ್ಯಂಡ್ ದ ವ್ಯಾಸ್ಪ್ ಇನ್ ಕ್ವಾಂಟಮೇನಿಯಾ ಮೂವಿಯಲ್ಲಿ ಏನೆಲ್ಲ ಆಯಿತು, ನಮ್ಮ ಆ್ಯಂಟ್ ಮ್ಯಾನ್ ಕ್ವಾಂಟಮ್ ರೆಲಮ್ಗೆ ಹೋಗಿ ಏನೆಲ್ಲ ಮಾಡ್ದ, ಆ್ಯಂಡ್ ಅಲ್ಲಿ ಅವನಿಗೆ ಯಾರು ಸಿಕ್ಕಿದ್ರು, ಆ್ಯಂಡ್ ಆ ಮೂವಿಯ ಪೋಸ್ಟ್ ಕ್ರೆಡಿಟಲ್ಲಿ ಏನೆಲ್ಲ ಆಯಿತು ಅಂತ. ಸೊ ಇಷ್ಟೊಂದೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಡೂಮ್ಸ್ಡೇ ಮೂವಿಯಲ್ಲಿ ಯಾವ ಥರ ತೋರಿಸ್ಬಹುದು, ಅಥವಾ ಆ್ಯಂಟ್ ಮ್ಯಾನ್ನ ರೋಲ್ ಏನಿರಬಹುದು. ಸೊ ನಮಗೆ ಸಿಕ್ಕಿರುವ ರಿಪೋರ್ಟ್ಸ್ ಪ್ರಕಾರ ದ ವ್ಯಾಸ್ಪ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆ್ಯಕ್ಟರ್ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಸೊ ಇದರಿಂದ ಮೇ ಬಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ದ ವ್ಯಾಸ್ಪ್ನ ನೋಡೋದು ಡೌಟೇ. ಸೊ ಅದನ್ನ ಬಿಟ್ಟು ನಮ್ಮ ಕ್ಯಾಸಿ ಲ್ಯಾಂಗ್ ಕೂಡ ಕನ್ಫರ್ಮ್ ಆಗಿದ್ದಾರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಬರೋಕ್ಕೆ. ಇನ್ನು ಕ್ಯಾಸಿ ಜೊತೆಗೆ ಅವರ ಅಪ್ಪ ಆದ ನಮ್ಮ ಆ್ಯಂಟ್ ಮ್ಯಾನ್ ಕೂಡ ಕನ್ಫರ್ಮ್ ಆಗಿದ್ದಾನೆ. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಮೇ ಬಿ ನಾವು ಆ್ಯಂಕ್ ಮತ್ತು ಜಾನ್ನ ನೋಡಬಹುದು. ಆದರೆ ಆ ಎರಡು ಕ್ಯಾರೆಕ್ಟರ್ ಬಗ್ಗೆ ನಮಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಾಗಿಲ್ಲ. ಬಟ್ ನಿಮಗೂ ಗೊತ್ತು ದಟ್ ಈ ಮೂವಿಯಲ್ಲಿ ಅಂದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಏನಾಗುತ್ತೆ ಅಂತ. ಸೊ ನಮ್ಮ ಡಾಕ್ಟರ್ ಡೂಮ್ ಮಲ್ಟಿವರ್ಸ್ನ ಕೊಲ್ಯಾಪ್ಸ್ ಮಾಡಿ ಅವನದೇ ಒಂದು ಹೊಸ ಯೂನಿವರ್ಸ್ನ ಬಿಲ್ಡ್ ಮಾಡ್ತಾನೆ. ಸೊ ಇದರಿಂದ ಕೆಲವೊಂದು ಹೀರೋಸ್ಗಳು ಡಾಕ್ಟರ್ ಡೂಮ್ನ ಸೋಲ್ಸೋಕ್ಕಾಗದೆ ಕೆಲವೊಬ್ಬರು ಟಿ ವಿ ಎಗೆ ಹೋಗ್ತಾರೆ, ಇನ್ನು ಕೆಲವೊಬ್ಬರು ನಮ್ಮ ರಿಟರ್ನ್ಸ್ ಕ್ರಿಯೇಟ್ ಮಾಡೋ ಸ್ಪೇಸ್ ಡ್ರಾಫ್ಟಿಗೆ ಹೋಗ್ತಾರೆ, ಇನ್ನು ಮಿಕ್ಕಿದ ಕೆಲವೊಬ್ಬರು ನಮ್ಮ ಆ್ಯಂಟ್ ಮ್ಯಾನ್ ಜೊತೆಗೆ ಕ್ವಾಂಟಮ್ ರೆಲಮ್ಗೆ ಹೋಗ್ತಾರೆ. ಸೊ ಲಿಟ್ರಲಿ ನಮ್ಮ ಆ್ಯಂಟ್ ಮ್ಯಾನ್ ಮತ್ತು ನಮ್ಮ ಕ್ಯಾಸಿ ಲ್ಯಾಂಗ್ಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಈ ಜಾಗ ಅಂದರೆ ಕ್ವಾಂಟಮ್ ರೆಲಮ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಮೇ ಬಿ ನಮ್ಮ ಕ್ಯಾಸಿ ಲ್ಯಾಂಗ್ ಅಥವಾ ನಮ್ಮ ಆ್ಯಂಟ್ ಮ್ಯಾನ್ ನಮ್ಮ ಯಂಗ್ ಅವೆಂಜರ್ಸ್ನ ಕ್ವಾಂಟಮ್ ರೆಲಮ್ಗೆ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಮೇ ಬಿ ಮಾರ್ವೆಲ್ ಅವರು ಯಂಗ್ ಅವೆಂಜರ್ಸ್ನ ಸೆಟಪ್ ಮಾಡೋಕ್ಕೆ ಒಂದು ಮೇಜರ್ ಸ್ಯಾಕ್ರಿಫೈಸ್ ಮಾಡಬಹುದು. ಆ್ಯಂಡ್ ಆ ಸ್ಯಾಕ್ರಿಫೈಸ್ ಬಂದು ನಮ್ಮ ಆ್ಯಂಟ್ ಮ್ಯಾನ್. ಸೊ ನೀವೇ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಎಂಡ್ ಅಥವಾ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಸೂಪರ್ ಹೀರೋಸ್ಗಳು ಸೇಫ್ ಆಗೋಕ್ಕೆ ಟಿ ವಿ ಎಗೆ ಅಥವಾ ಸ್ಪೇಸ್ ಡ್ರಾಫ್ಟ್ಗೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಆಗ ನಮ್ಮ ಆ್ಯಂಟ್ ಮ್ಯಾನ್ ಇಡೀ ಯಂಗ್ ಅವೆಂಜರ್ಸ್ನ ಕ್ವಾಂಟಮ್ ರೆಲಮ್ಗೆ ಕರ್ಕೊಂಡು ಹೋಗಬೇಕು ಅಂತ ರೆಡಿ ಆಗ್ತಾನೆ. ಆದರೆ ಅಷ್ಟೊತ್ತಿಗೆ ನಮ್ಮ ಡಾಕ್ಟರ್ ಡೂಮ್ ಬಂದು ಕ್ವಾಂಟಮ್ ರೆಲಮ್ನ ಅಟ್ಯಾಕ್ ಮಾಡಬೇಕು ಅಂತ ಹೋಗ್ತಾನೆ. ಆದರೆ ಆಗ ನಮ್ಮ ಆ್ಯಂಟ್ ಮ್ಯಾನ್ ಹೋಗಿ ಡಾಕ್ಟರ್ ಡೂಮ್ನ ತಡಿತಾನೆ. ಆ್ಯಂಡ್ ಇದರಿಂದ ನಮ್ಮ ಯಂಗ್ ಅವೆಂಜರ್ಸ್ ಎಲ್ಲರೂ ಕೂಡ ಕ್ವಾಂಟಮ್ ರೆಲಮ್ಗೆ ಹೋಗ್ತಾರೆ. ಆದರೆ ನಮ್ಮ ಆ್ಯಂಟ್ ಮ್ಯಾನ್ ಅಲ್ಲೇ ಇರ್ತಾನೆ. ಸೊ ಇದರಿಂದ ಮೇ ಬಿ ಡಾಕ್ಟರ್ ಡೂಮ್ ಒಂದು ನಮ್ಮ ಆ್ಯಂಟ್ ಮ್ಯಾನ್ನ ಸಾಯಿಸಬಹುದು, ಇಲ್ಲ ಅಂದರೆ ನಮ್ಮ ಡಾಕ್ಟರ್ ಡೂಮ್ ನಮ್ಮ ಆ್ಯಂಟ್ ಮ್ಯಾನ್ನ ಅವನ ಸರ್ವೆಂಟಾಗಿ ಮಾಡ್ಕೊಬಹುದು. ಸೊ ಈ ಥಿಯರಿ ಏನಾದರೂ ನಿಜ ಆದರೆ ನಮ್ಮ ಯಂಗ್ ಅವೆಂಜರ್ಸ್ಗೆ ಸೀಕ್ರೆಟ್ ವಾರ್ಸ್ ಮೂವಿಯಲ್ಲಿ ಒಂದು ಪ್ರಾಪರ್ ಪ್ಲಾಟ್ ಲೈನ್ ಸಿಗುತ್ತೆ, ಯಾಕೆ ನಮ್ಮ ಯಂಗ್ ಅವೆಂಜರ್ಸ್ ಡಾಕ್ಟರ್ ಡೂಮ್ನ ಫೇಸ್ ಮಾಡಬೇಕು ಅಂತ. ಆ್ಯಂಡ್ ಮೇ ಬಿ ಇದು ಬಂದು ನಮ್ಮ ಆ್ಯಂಟ್ ಮ್ಯಾನ್ಗೆ ಒಂಥರ ಎಂಡ್ ಗೇಮ್ ಆಗಬಹುದು. ಸೊ ದಟ್ ನೆಕ್ಸ್ಟ್ ಫೇಸ್ 7 ನಾವು ಒಂದು ಹೊಸ ಯೂನಿವರ್ಸ್ನ, ಹೊಸ ಆ್ಯಂಟ್ ಮ್ಯಾನ್ನ ಹೊಸ ಒರಿಜಿನ್ ಸ್ಟೋರಿ ನೋಡಬಹುದು. ಸೊ ನಿಮಗೇನು ಅನಿಸುತ್ತೆ, ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಮ್ಮ ಆ್ಯಂಟ್ ಮ್ಯಾನ್ ಎಷ್ಟು ಇಂಪಾರ್ಟೆಂಟ್ ಆಗಬಹುದು, ಅಥವಾ ಅವನಿನ್ನ ಬದುಕಿ ಎಲ್ಲನೂ ಕೂಡ ಕ್ವಾಂಟಮ್ ರೆಲಮ್ ಕರ್ಕೊಂಡೋಗಿ ಡಾಕ್ಟರ್ ಡೂಮ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇನ್ನಷ್ಟು ಅಡ್ವಾನ್ಸ್ ಆಗಿ ಬರಬಹುದಾ ಅಂತ. ಇನ್ನು ಜೂನ್ 3 ನಮ್ಮ ರೂಸೋ ಬ್ರದರ್ಸ್ ಅವರು ಮತ್ತು ನಮ್ಮ RDJ ಅವರು ಒಂದು ಕಾಫಿ ಶಾಪ್ನ ಪ್ರಮೋಟ್ ಮಾಡೋಕ್ಕೆ ಹೋಗಿದ್ದರು. ಆದರೆ ಈ ಕಾಫಿ ಶಾಪ್ ಅಂತಿಂಥ ಕಾಫಿ ಶಾಪ್ ಅಲ್ಲ, ಈ ಕಾಫಿ ಶಾಪ್ ಎಂಟೈರ್ಲಿ ಕಂಪ್ಲೀಟಾಗಿ ಡಾಕ್ಟರ್ ಡೂಮ್ನ ಥೀಮ್ ಇಟ್ಕೊಂಡೇ ಮಾಡಿರೋದು. ಈ ರೂಸೋ ಬ್ರದರ್ಸ್ ಎಲ್ಲ ಸುಮ್ಮನೆ ಹೋಗಿ ಪ್ರಮೋಟ್ ಮಾಡಲ್ಲ, ಅಲ್ಲಿ ಏನೋ ಒಂದು ಆ ಮೂವಿಗೆ ಲಿಂಕ್ ಇರಬೇಕು. ಸೊ ಅದಕ್ಕೋಸ್ಕರನೇ ಹೋಗಿ ಪ್ರಮೋಟ್ ಮಾಡಿರೋದು. ಆ್ಯಂಡ್ ನಮಗೆ ಅದೇನಂತ ಗೊತ್ತಾಯಿತು. ಸೊ ನೋಡಿ, ರೂಸೋ ಬ್ರದರ್ಸ್ ಅವರು ಅವರ ಇನ್ಸ್ಟಾಗ್ರಾಮಲ್ಲಿ ಡಾಕ್ಟರ್ ಡೂಮ್ನ ಫ್ಲ್ಯಾಗ್ ಹಾಕಿ ಬಿಗ್ ಸರ್ಪ್ರೈಸ್ ಬರ್ತಿದೆ ಅಂತ ಕನ್ಫರ್ಮ್ ಮಾಡಿದ್ರು. ಆದರೆ ಈ ಫ್ಲ್ಯಾಗ್ನ ನಾವು ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ಲ್ಯಾಟ್ವೇರಿಯಾ ಫ್ಲ್ಯಾಗ್ಗೆ ಕಂಪೇರ್ ಮಾಡಿದ್ರೆ ಮಿಡಲಲ್ಲಿ ಇರೋ ಒಂದು ಲೋಗೋ ಡಿಫ್ರೆಂಟ್ ಆಗಿದೆ. ಸೊ ನೀವೀಗ ಇದನ್ನು ಕಾಮಿಕ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರೆ, ಸೊ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ನಾವು ನೋಡಿರುವಂಥ ಫ್ಲ್ಯಾಗ್ ಬಂದು
ಲೆಟ್ವೇರಿಯನ್ನ ಫೋಕಸ್ ಮಾಡೋಕ್ಕೆ ಅಥವಾ ಲೆಟ್ವೇರಿಯಾ ಜಾಗನ ಫೋಕಸ್ ಮಾಡೋಕ್ಕೆ ತೋರಿಸಿರೋದು. ಆ್ಯಂಡ್ ಈಗ ರೂಸೋ ಬ್ರದರ್ಸ್ ಹಾಕಿರೋ ಒಂದು ಫ್ಲ್ಯಾಗ್ ಬಂದು ಲೆಟ್ವೇರಿಯಾಗಿಂತ ಡಾಕ್ಟರ್ ಡೂಮ್ನ ಫೋಕಸ್ ಮಾಡೋ ಬಗ್ಗೆ ಇದೆ. ಸೊ ನೀವೇ ನೋಡಿ, ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ನಾವು ಒಂದು ಡೈಮಂಡ್ ಶೇಪ್ ಫ್ಲ್ಯಾಗ್ ನೋಡ್ತೀವಿ. ಸೊ ಕಾಮಿಕ್ಸಲ್ಲಿ ಈ ಫ್ಲ್ಯಾಗ್ ಬಂದು ಲೆಟ್ವೇರಿಯಾ ಜಾಗದ ಫ್ಲ್ಯಾಗ್ ಆಗಿರುತ್ತೆ. ಸೊ ಈ ಫ್ಲ್ಯಾಗಲ್ಲಿ ಲೆಟ್ವೇರಿಯಾ ಜಾಗನ ಹೇಗೆ ನಮ್ಮ ಡಾಕ್ಟರ್ ಡೂಮ್ ಫುಲ್ ಪ್ರೊಟೆಕ್ಟ್ ಮಾಡ್ದ, ಅವನೇ ಒಂದು ಪ್ರಾಪರ್ ನೇಷನ್ ಬಿಲ್ಡ್ ಮಾಡ್ದ, ಫುಲ್ ಕಂಟ್ರೋಲಿಂಗ್ ಮಾಡ್ಕೊಂಡ, ಇವನೇ ಡಾಕ್ಟರ್ ಡೂಮೇ ಅಂತ ರೂಲಿಂಗ್ ಹೋದ. ಜೊತೆಗೆ ಈ ಫ್ಲ್ಯಾಗ್ ಮೀನ್ಸ್ ಈ ಸಿರೀಸಲ್ಲೇ ನಮ್ಮ ಡಾಕ್ಟರ್ ಡೂಮ್ ಸಾರ್ಸರ್ ಸುಪ್ರೀಂ ಕೂಡ ಆಗೋದು. ಸೊ ಈ ಫ್ಲ್ಯಾಗ್ ಒಂಥರ ಡಾಕ್ಟರ್ ಡೂಮ್ನ ಓಲ್ಡ್ ಏಜ್ ಅಥವಾ ಓಲ್ಡ್ ಆ್ಯಂಡ್ ಕಾಮಿಕ್ಸಲ್ಲಿ ಹೇಗಿದೆಯೋ ಅದನ್ನ ಫೋಕಸ್ ಮಾಡಿದ್ದಾನೆ. ಆ್ಯಂಡ್ ರೂಸೋ ಬ್ರೋಸ್ ಹಾಕಿರುವ ಈ ಫ್ಲ್ಯಾಗ್ ಡಾಕ್ಟರ್ ಡೂಮ್ನ ಮಾಡ್ರನ್ ಟೈಮ್ ಅಂದರೆ ಅರ್ಲಿ 20s ಪಬ್ಲಿಷ್ ಮಾಡಿರೋ ಕಾಮಿಕ್ಸಲ್ಲಿ ನಾವು ಈ ಫ್ಲ್ಯಾಗ್ ನೋಡ್ತೀವಿ. ಸೊ ಈ ಫ್ಲ್ಯಾಗ್ ಒಂಥರ ಡಾಕ್ಟರ್ ಡೂಮ್ ಮತ್ತು ರೀಡ್ ರಿಚರ್ಡ್ಸ್ನ ರೈವಲ್ರಿ ಆಗಿರಲಿ, ಡಾಕ್ಟರ್ ಡೂಮ್ ಹೇಗೆ ಗಾಡ್ ಎಂಪರರ್ ಡೂಮ್ ಆಗೋದಾಗಿರಲಿ, ಒಂಥರ ಡಾಕ್ಟರ್ ಡೂಮ್ ಸೆಂಟ್ರಿಕ್ ಇದೆ, ಲೆಟ್ವೇರಿಯಾ ಸೆಂಟ್ರಿಕ್ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ಫ್ಲ್ಯಾಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎರಡು ಫ್ಲ್ಯಾಗ್ನ ನೋಡಿ ನನಗನ್ಸೋ ಪ್ರಕಾರ ಈ ಎರಡು ಫ್ಲ್ಯಾಗಲ್ಲಿ ಒಂದು ಫ್ಲ್ಯಾಗ್ ಮೇ ಬಿ ನಮ್ಮ ಅರ್ತ್ 838 ಯೂನಿವರ್ಸಿಂದ ಬರ್ಬೋದಾ. ಯಾಕಂದರೆ ಜ್ಞಾಪಕ ಇರಲಿ, ಡಾಕ್ಟರ್ ಸ್ಟ್ರೇಂಜ್ನ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲಿ ನಾವು ಇಲ್ಯುಮಿನಾಟಿ ನೋಡ್ತೀವಿ. ಆ್ಯಂಡ್ ಆ ಇಲ್ಯುಮಿನಾಟಿ ಟೀಮಲ್ಲಿ ಒಂದು ಚೇರ್ ಖಾಲಿ ಇರುತ್ತೆ. ಆ್ಯಂಡ್ ಮೂವಿಯಲ್ಲಿ ಎಲ್ಲೂ ಕೂಡ ಆ ಚೇರ್ ಯಾರಿಗೆ ಬಿಲಾಂಗ್ ಆಗುತ್ತೆ ಅಂತ ತೋರಿಸಿಲ್ಲ. ಸೊ ಮೇ ಬಿ ನಮ್ಗನ್ಸಿದ್ದು ಮೇ ಬಿ ಈ ಚೇರ್ ಬಂದು ನಮ್ಮ ಸುಪ್ರೀಂ ಐರನ್ ಮ್ಯಾನ್ಗೆ ಆಗಿರ್ಬೋದು ಅಂತ. ವಾಟ್ ಇಫ್ ಈ ಚೇರ್ ನಮ್ಮ ಡಾಕ್ಟರ್ ಡೂಮ್ದಾಗಿದ್ರೆ ಆ್ಯಂಡ್ ನಾವು ನೋಡೋ ಬಾಟ್ಸ್ ಬಂದು ಡೂಮ್ ಬಾಟ್ಸ್ ಆಗಿದ್ರೆ? ಸೊ ನನಗನ್ಸೋ ಪ್ರಕಾರ ಈ ಯೂನಿವರ್ಸಲ್ಲಿ ನಮ್ಮ ಡಾಕ್ಟರ್ ಡೂಮ್ ಮಲ್ಟಿವರ್ಸ್ ಟ್ರಾವೆಲ್ ಮಾಡೋಕ್ಕೆ ಹೋಗಿರ್ಬಹುದು ಅಥವಾ ಡಾಕ್ಟರ್ ಸ್ಟ್ರೇಂಜ್ನ ತಡೆಯೋಕ್ಕೆ ಹೋಗಿರ್ಬಹುದು. ಸೊ ಯಾವಾಗ ಡಾಕ್ಟರ್ ಡೂಮ್ ನಮ್ಮ ಅರ್ತ್ 838ಗೆ ಬರ್ತಾನೋ ಆಗ ಇಲ್ಯುಮಿನಾಟಿ ಡಿಸ್ಟ್ರಕ್ಷನ್ಸ್ ಆಗಿರಲಿ ಅಥವಾ ಏನೇನೆಲ್ಲ ಆಗಿದೆ ಎಲ್ಲ ನೋಡ್ತಾನೆ. ಆ್ಯಂಡ್ ಆಗ ಅವನಿಗೆ ಸ್ಕಾರ್ಲೆಟ್ ವಿಚ್ ಬಗ್ಗೆ ಗೊತ್ತಾಗತ್ತೆ, ಹೇಗೆ ಸ್ಕಾರ್ಲೆಟ್ ವಿಚ್ ಇಡೀ ಮಲ್ಟಿವರ್ಸಲ್ಲಿ ಏಕೈಕ ಕ್ಯಾರೆಕ್ಟರ್ ಆ್ಯಂಡ್ ಅವಳ ಬಾಡಿಯಲ್ಲಿ ಆ್ಯಂಡ್ ಅವಳ ಹತ್ರ ಎಂತಹ ಪವರ್ಸ್ ಇದೆ ಎಲ್ಲ ಗೊತ್ತಾಗತ್ತೆ. ಸೊ ಆಗ ಡಾಕ್ಟರ್ ಡೂಮ್ ಮೇ ಬಿ ನಮ್ಮ ಸ್ಕಾರ್ಲೆಟ್ ವಿಚ್ನ ಮತ್ತೆ ಬದುಕಿಸಿ ಅವನ ವೈಫ್ ಅಥವಾ ಅವನ ಲವರ್ ಆಗಿ ಮಾಡಿಕೊಂಡು ಇಡೀ ಮಲ್ಟಿವರ್ಸ್ನ ಕಾಂಕರ್ ಮಾಡಬಹುದು. ಸೊ ಇದು ಕೂಡ ಒಂದು ಮೇಜರ್ ಪ್ರಾಬಿಲಿಟಿ ಆಗುತ್ತೆ. ಯಾಕಂದರೆ ಸ್ಕಾರ್ಲೆಟ್ ವಿಚ್ ಮತ್ತೆ ಬದುಕ್ತಾಳೆ. ಸೊ ಮೇ ಬಿ ಈ ಥರ ನಮ್ಮ ಡಾಕ್ಟರ್ ಡೂಮ್ ನಮ್ಮ ಸ್ಕಾರ್ಲೆಟ್ ವಿಚ್ನ ಬದುಕಿಸಬಹುದಾ. ಇನ್ನು ಅದೇ ಕಾಫಿ ಶಾಪಲ್ಲಿ ನಾವು ಆ್ಯಂಡ್ ಆ ಮೆನುವಲ್ಲೂ ಕೂಡ ಒಂದೊಂದು ಐಟಮ್ ಕೂಡ ಡಾಕ್ಟರ್ ಡೂಮ್ಗೆ ಲಿಂಕ್ ಆಗೋ ಥರ ಇದೆ. ಸೊ ಸ್ಟಾರ್ಟಿಂಗ್ ಆಫ್ ವಿತ್ ಫಾರ್ಚುನಾವ್. ಸೊ ಫಾರ್ಚುನಾವ್ ಬಂದು ಮಾರ್ವೆಲ್ ಕಾಮಿಕ್ಸಲ್ಲಿ. ಸೊ ಈ ಫಾರ್ಚುನಾವ್ ಫ್ಯಾಮಿಲಿ ತುಂಬಾ ಕರಪ್ಟೆಡ್ ಫ್ಯಾಮಿಲಿ, ಬರೀ ಕಾಸು ಮಾಡ್ಕೊತಾ ಇತ್ತು, ಬರೀ ಲ್ಯಾಟ್ವೇರಿಯಾಯಿಂದ ಅವ್ರಿಗೆ ಏನೇನು ಬೇಕು ಅದನ್ನೇ ಮಾಡ್ಕೊತಾ ಇದ್ರು. ಆ್ಯಂಡ್ ಡಾಕ್ಟರ್ ಡೂಮ್ ಬಂತು ಒಂಥರ ಪೋರ್ ಫ್ಯಾಮಿಲಿ. ಸೊ ಯಾವಾಗ ಡಾಕ್ಟರ್ ಡೂಮ್ ಎಲ್ಲ ಕಾಂಕರ್ ಮಾಡಿಕೊಂಡು ಅವನ್ನ ಒಂದು ಕಿಂಗ್ಡಮ್ನ ರೈನ್ ಮಾಡೋಕ್ಕೆ ಬರ್ತಾನಲ್ಲ, ಆಗ ಡಾಕ್ಟರ್ ಡೂಮ್ ಇಡೀ ಫಾರ್ಚುನಾವ್ ಫ್ಯಾಮಿಲಿನ ಡಿಸ್ಟ್ರಾಯ್ ಮಾಡಿ ಆಗ ನಮ್ಮ ಡಾಕ್ಟರ್ ಡೂಮ್ ಲ್ಯಾಟ್ವೇರಿಯಲ್ಲಿ ಅವನೇ ರೂಲರ್ ಅಂತ ಕೂತ್ಕೊತಾನೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಿಂಥಿಯಾಸ್ ಬ್ಲೆಂಡ್. ಸೊ ಸಿಂಥಿಯಾ ಬೇರೆ ಯಾರು ಅಲ್ಲ, ಡಾಕ್ಟರ್ ಡೂಮ್ನ ತಾಯಿ ಆಗಿರ್ತಾಳೆ. ಆ್ಯಂಡ್ ನಿಮಗೆ ಡಾಕ್ಟರ್ ಡೂಮ್ನ ಒರಿಜಿನ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಅಷ್ಟು ಬೇಗ ನಿಮಗೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ನೋಡಿ ಆ್ಯಂಡ್ ಅದ್ರಲ್ಲಿ ಗೊತ್ತಾಗತ್ತೆ ಹೇಗೆ ನಮ್ಮ ಸಿಂಥಿಯಾ ಒಬ್ಬಳು ಡಾರ್ಕ್ ಮ್ಯಾಜಿಕ್ ಪ್ರೊಸೆಸ್ ಮಾಡ್ತಾಳೆ. ಸೊ ಯಾವಾಗ ನಮ್ಮ ಸಿಂಥಿಯಾ ಡಾರ್ಕ್ ಮ್ಯಾಜಿಕ್ನ ಯೂಸ್ ಮಾಡ್ತಾಳೋ ಆಗ ನಮ್ಮ ಮೆಫೆಸ್ಟೋ ಬಂದು ಸಿಂಥಿಯಾ ಆತ್ಮನ ಹೆಲ್ಗೆ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಡಾಕ್ಟರ್ ಡೂಮ್ ತುಂಬಾ ಟ್ರೈ ಮಾಡ್ತಾನೆ ಸಿಂಥಿಯಾನ ಹೆಲ್ಲಿಂದ ಆಚೆ ತರೋಕ್ಕೆ, ಆದರೆ ಅವ್ನಿಗೇನು ಕೂಡ ಮಾಡೋಕ್ಕೆ ಆಗ್ತಿರಲ್ಲ. ಸೊ ಕೊನೆಯದಾಗಿ ಡಾಕ್ಟರ್ ಡೂಮ್ ಮತ್ತು ಡಾಕ್ಟರ್ ಸ್ಟ್ರೇಂಜ್ ಇಬ್ಬರು ಕೂಡ ಹೆಲ್ಗೆ ಹೋಗಿ ಆ್ಯಂಡ್ ಅಲ್ಲಿ ಡಾಕ್ಟರ್ ಡೂಮ್ ಡಾಕ್ಟರ್ ಸ್ಟ್ರೇಂಜ್ನ ಅಲ್ಲೇ ಬಿಟ್ಟು ಸಿಂಥಿಯಾನ ವಾಪಸ್ ಕರ್ಕೊಂಬರ್ಬೇಕು ಅಂತ ಹೋಗ್ತಾನೆ. ಆ್ಯಂಡ್ ಆಗ ಸಿಂಥಿಯಾ ಡಾಕ್ಟರ್ ಡೂಮ್ ಹತ್ರ ಬಂದು ನೀ ನನ್ನ ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ ಹೇಳಿ. ಸೊ ಅದರಿಂದ ಮೆಫೆಸ್ಟೋ ಡೂಮ್ ಮೇಲೆ ಅಟ್ಯಾಕ್ ಮಾಡಿ ಡೂಮ್ನ ಫೇಸ್ ಫುಲ್ ಸ್ಕಾರ್ ಆಗುತ್ತೆ. ಆ್ಯಂಡ್ ಆಗ ವಾಪಸ್ ಡಾಕ್ಟರ್ ಡೂಮ್ ಮತ್ತು ಡಾಕ್ಟರ್ ಸ್ಟ್ರೇಂಜ್ ಇಬ್ಬರು ಕೂಡ ವಾಪಸ್ ಬರ್ತಾರೆ. ಸೊ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ನಾನು ಆ ವಿಡಿಯೋ ಮಾತಾಡಿದ್ದೀನಿ. ಸೊ ಇದು ಜಸ್ಟ್ ಒಂದು ಬ್ರೀಫ್ ಥರ ಅಷ್ಟೇ. ಸೊ ಇದು ಒಂಥರ ದ ರೈವಲ್ರಿ ಬಿಟ್ವೀನ್ ನಮ್ಮ ಡಾಕ್ಟರ್ ಡೂಮ್ ಮತ್ತು ನಮ್ಮ ರೀಡ್ ರಿಚರ್ಡ್ಸ್. ಸೊ ಡಾಕ್ಟರ್ ಡೂಮ್ ಮತ್ತು ರೀಡ್ ರಿಚರ್ಡ್ಸ್ನ ರೈವಲ್ರಿ ಬರೀ ಪ್ರೊಫೆಷನಲ್ ಅಷ್ಟೇ ಅಲ್ಲ, ಪರ್ಸ್ನಲ್ ಕೂಡ. ಜೊತೆಗೆ ಕಾಲೇಜ್ ಟೈಮಿಂದ ಈ ರೈವಲ್ರಿ ನಡೀತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಝೆಫಿನೋ ಅಂದರೆ ಒಂಥರ ನಿಯತ್ತು, ಒಂಥರ ನೊಬಿಲಿಟಿ ಥರ. ಸೊ ಡಾಕ್ಟರ್ ಡೂಮ್ ಎಷ್ಟೇ ಬೋಳಿ ಮಗ ಆಗಿರಲಿ ಅಥವಾ ಎಷ್ಟೇ ಕಂತ್ರಿ ಆಗಿರಲಿ, ಆದರೆ ಡಾಕ್ಟರ್ ಡೂಮ್ ನಿಯತ್ ನನ್ನ ಮಗ. ಸೊ ಡಾಕ್ಟರ್ ಡೂಮ್ ಹೇಗೆ ಫಾರ್ಚುನಾ ಫ್ಯಾಮಿಲಿನ ಕರಪ್ಟ್ ಆಗಿದ್ದರಿಂದ ಅವನು ಇಡೀ ವಂಶನೇ ಸಾಯಿಸ್ದ. ಸೊ ದಟ್ ಅವನು ನಿಯತ್ತಾಗಿ ಲ್ಯಾಟ್ವೇರಿಯಾ ಜಾಗನ ಬಿಲ್ಡ್ ಮಾಡಿ ಅವನ್ನ ಒಂದು ಝೆಫಿನೋ ತೋರಿಸ್ಬೇಕು ಅಂತ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಬಂದು
ಎಸೆಂಡೆಡ್ ಡಾರ್ಕ್. ಸೊ ಮೇ ಬಿ ನಾನು ಕರೆಕ್ಟಾಗಿ ಹೇಳ್ತಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಸೊ ಈ ಜಾಗ ಬಂದು ಲೆಟ್ವೇರಿಯಾ ಕಂಟ್ರಿಯ ಒಂದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಇದೇ ಜಾಗದಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವನ್ನ ಒಂದು ಡೂಮ್ ಕ್ಯಾಸಲ್ನ ಬಿಲ್ಡ್ ಮಾಡೋದು. ಸೊ ಈ ಡೂಮ್ ಕ್ಯಾಸಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಒನ್ಸ್ ನಮ್ಮ ಡಾಕ್ಟರ್ ಡೂಮ್ ಇಡೀ ಮಲ್ಟಿವರ್ಸ್ನ ಕಾಂಕರ್ ಮಾಡಾದ್ಮೇಲೆ, ಅವನೇ ಒಂದು ಯೂನಿವರ್ಸ್ನ ಬಿಲ್ಡ್ ಮಾಡಾದ್ಮೇಲೆ, ಆಗ ಡಾಕ್ಟರ್ ಡೂಮ್ ಅವನದೇ ಒಂದು ಡೂಮ್ ಕ್ಯಾಸಲ್ನ ಬಿಲ್ಡ್ ಮಾಡ್ತಾನೆ. ಆ್ಯಂಡ್ ಆ ಕ್ಯಾಸಲಲ್ಲಿ ನಮ್ಮ ಸೂ ಸ್ಟಾರ್ಮ್ ಡಾಕ್ಟರ್ ಡೂಮ್ನ ವೈಫ್ ಆಗಿರ್ತಾಳೆ, ವೆಲೇರಿಯಾ ಇವನ ಮಗಳಾಗಿರ್ತಾಳೆ, ಡಾಕ್ಟರ್ ಸ್ಟ್ರೇಂಜ್ ಡಾಕ್ಟರ್ ಡೂಮ್ನ ರೈಟ್ ಹ್ಯಾಂಡ್ ಆಗಿರ್ತಾನೆ, ನಮ್ಮ ಎಲಿನ ಡಾಕ್ಟರ್ ಡೂಮ್ನ ಒಂದು ಆರ್ಮಿ ಫೋರ್ಸ್ನ ಲೀಡ್ ಮಾಡ್ತಿರ್ತಾಳೆ. ಸೊ ಇವೆಲ್ಲ ಐಟಮ್ಸ್ಗಳು ನೋಡ್ತಿದ್ರೆ ಮೇ ಬಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಬರೀ ಡಾಕ್ಟರ್ ಡೂಮ್ ಮುಂದೆ ಏನು ಮಾಡ್ಬೋದು ಅಂತ ಅಷ್ಟೇ ಅಲ್ಲ, ಡಾಕ್ಟರ್ ಡೂಮ್ನ ಫ್ಲ್ಯಾಶ್ ಬ್ಯಾಕ್ ಕೂಡ ನಾವು ಈ ಮೂವಿಯಲ್ಲಿ ನೋಡಬಹುದು. ನನಗೆ ಅನ್ಸೋ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಸೇಮ್ ಲೈಕ್ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಥರ ಇರುತ್ತೆ. ಹೇಗೆ ಅಂದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ರನ್ ಟೈಮ್ ಮೇ ಬಿ 3.25 ಗಂಟೆ 3.25 ಗಂಟೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಆ ಟೈಮಲ್ಲಿ ಸುಮಾರು 70 to 75% ಬರೀ ಡಾಕ್ಟರ್ ಡೂಮ್ ಬಗ್ಗೆ ಆಗಿರಲಿ, ಅಥವಾ ಡಾಕ್ಟರ್ ಡೂಮ್ನ ಒರಿಜಿನ್ ಬಗ್ಗೆ ಆಗಲಿ, ಅಥವಾ ಡಾಕ್ಟರ್ ಡೂಮ್ ಏನು ಮಾಡೋಕ್ಕೆ ಹೋಗ್ತಿದ್ದಾನೆ ಅದ್ರ ಬಗ್ಗೆ ಆಗಿರಲಿ ಅಷ್ಟೇ ಫೋಕಸ್ ಮಾಡ್ತಿರೋದು. ಆ್ಯಂಡ್ ಮಿಕ್ಕಿದ 25% ಅಥವಾ 20% ಈ ಪರ್ಸೆಂಟ್ಗಳು ಅವೆಂಜರ್ಸ್ ಟೀಮ್ನ ಬಿಲ್ಡ್ ಮಾಡೋದಾಗಿರಲಿ, ಅಥವಾ ಹೇಗೆ ಅವೆಂಜರ್ಸ್, ಎಕ್ಸ್ಮ್ಯಾನ್ ಮತ್ತು ಫ್ಯಾಂಟಾಸ್ಟಿಕ್ ಫೋರ್ ಹೇಗೆ ಇವ್ರುಗಳ ಕನೆಕ್ಟಿವಿಟಿ ಆಗಿರಲಿ ಇದ್ರ ಬಗ್ಗೆ ಫೋಕಸ್ ಆಗಿರುತ್ತೆ. ಯಾಕಂದರೆ ನೀವೇ ನೋಡಿ, ಇಡೀ ಫೇಸ್ 4, ಫೇಸ್ 5, ಫೇಸ್ 6ಅಲ್ಲಿ ಎಲ್ಲೂ ಕೂಡ ಡಾಕ್ಟರ್ ಡೂಮ್ನ ಇಂಟ್ರೊಡ್ಯೂಸ್ ಆಗಿರಲಿ ಅಥವಾ ಡಾಕ್ಟರ್ ಡೂಮ್ನ ಸೆಟಪ್ ಮಾಡಿಲ್ಲ. ಆ್ಯಂಡ್ ಸಡನ್ ಆಗಿ ನೀವು ಡಾಕ್ಟರ್ ಡೂಮ್ನ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಕರ್ಕೊಂಡ್ಬಂದು ಅವನೇ ಒಂದು ಕಾಂಕರ್ ಮಾಡಬೇಕು ಅಂತ ಹೋದರೆ ಲಾಜಿಕ್ ಇರಲ್ಲ. ಅವನದೇ ಒಂದು ಬ್ಯಾಕ್ ಸ್ಟೋರಿ ಬೇಕು, ಅವ್ನು ಯಾಕೆ ಮಾಡ್ತಿದ್ದಾನೆ ಎಲ್ಲ ಕೂಡ ನಮಗೆ ಡೀಟೇಲಾಗಿ ಬೇಕಾಗತ್ತೆ. ಸೊ ಅದರಿಂದನೇ ನಮಗೂ ಕೂಡ ಒಂದು ಮೋಟಿವ್ ಸಿಗುತ್ತೆ ಈ ಮೂವಿ ನೋಡೋಕ್ಕೆ ಅಥವಾ ವಿಲನ್ ಆರ್ಕ್ನ ನೋಡೋಕ್ಕೆ. ಸೊ ಅದಕ್ಕೋಸ್ಕರ ನನಗೆ ಅನ್ಸೋ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಓವರ್ ಆಲ್ ಡಾಕ್ಟರ್ ಡೂಮ್ ಬಗ್ಗೆ ಫೋಕಸ್ ಆಗಿರುತ್ತೆ. ಆ್ಯಂಡ್ ಅವೆಂಜರ್ಸ್ ಸೀಕ್ರೆಟ್ ವಾರ್ಸಲ್ಲಿ ಮಲ್ಟಿವರ್ಸ್ ಬಗ್ಗೆ ಆಗಿರಲಿ ಅಥವಾ ಅವೆಂಜರ್ಸ್ ಬಗ್ಗೆ ಆಗಿರಲಿ ಇದ್ರ ಬಗ್ಗೆ ಫೋಕಸ್ ಆಗಿರುತ್ತೆ. ಸೊ ನಿಮಗೇನು ಅನಿಸುತ್ತೆ, ಈ ಮೂವಿಯಲ್ಲಿ ಡಾಕ್ಟರ್ ಡೂಮ್ನ ಒರಿಜಿನ್ ತೋರಿಸ್ತಾರಾ ಅಥವಾ ಡೈರೆಕ್ಟಾಗಿ ಮಲ್ಟಿವರ್ಸ್ನ ಕೊಲ್ಯೂಷನ್ ಬಗ್ಗೆ ತೋರಿಸ್ತಾರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.